ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಬಾರಕ್. ಈಗ ಆಲ್ರೆಡಿ KCET 2025 ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸಪೋಸ್ ನೀವು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ದು ಅದು ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ, ನಾವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೇನೆ ಅಂದರೆ ನೀವು ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಹೊಡಿಬೇಕು. ಈ ಸಬ್ಮಿಟ್ ಹೊಡೆದ ನಂತರ ಏನೆಲ್ಲ ಪ್ರೊಸೀಜರ್ ಬರ್ತೈತೆ ಅಂದರೆ, ಮೊದಲದಾಗಿ ಚಲನವನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟು ಚಲನವನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಎಸ್ ಬಿ ಐ ಬ್ಯಾಂಕಿಗೋ ಅಥವಾ ಯಾವುದೇ ಬ್ಯಾಂಕ್ ಆಫ್ ಬರೋಡಾ, ನಿಮ್ದು ಯಾವ್ದು ಬ್ಯಾಂಕ್ ಇದೆಯಲ್ಲ ಅಲ್ಲಿ ಹೋಗಿ ಚಲನವನ್ನು ಕೊಟ್ಟು ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡಿದ ನಂತರ ಒಂದು 3-4 ತಾಸು ಆಗಿಂದು ನೆಕ್ಸ್ಟ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತೈತಿ. ಕನ್ಫರ್ಮೇಷನ್ ಸ್ಲಿಪ್ ಆಗಿಂದು ನೆಕ್ಸ್ಟ್ ವಿತ್ ಆಲ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ KE ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಫೋಟೋ ಆಗಿರ್ಬೋದು, ಮತ್ತು ನಿಮ್ಮ 10th ಮಾರ್ಕ್ಸ್ ಕಾರ್ಡು ಅಂದರೆ ಇದು ಒರಿಜಿನಲ್ಲು, ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು 12th ಮಾರ್ಕ್ಸ್ ಕಾರ್ಡು, ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕು. ನೀವು ಕಾಲೇಜ್ಗೆ ಹೋಗಿದ ನಂತರ ಅಲ್ಲಿ ನಿಮ್ಮ ಫೇಸ್ ಅಂದರೆ ಎಲ್ಲ ಆನ್ಲೈನದಲ್ಲೇ ಇರ್ತೈತಲ್ಲ, ಅಂದರೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಆನ್ಲೈನಲ್ಲೇ ಇರ್ತೈತೆ. ಅಲ್ಲಿ ನಿಮ್ಮ ಫೇಸು ಮತ್ತು ನೀವು KEದ ಅಪ್ಲಿಕೇಶನ್ ಫೋಟೋ ಕೊಟ್ಟಿದ್ರಲ್ಲ ಆ ಫೇಸು ಮತ್ತು ನಿಮ್ಮ ಫೇಸು ಅಂದರೆ ಎರಡು ಮ್ಯಾಚ್ ಅಕ್ಕವೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಅಲ್ಲಿ ಅಡ್ಮಿಷನ್ ಆರ್ಡರ್ ಅವರೇ ಕೊಡ್ತಾರೆ. ಆ ಅಡ್ಮಿಷನ್ ಆರ್ಡರ್ ಅವರ ವೆಬ್ಸೈಟ್ನಲ್ಲಿ ಅಡ್ಮಿಷನ್ ಆರ್ಡರ್ ನಿಮ್ಮದು ಕನ್ಫರ್ಮ್ ಆಗಿಂದ ನಿಮ್ದು ಅಲ್ಲೇ ಅಡ್ಮಿಷನ್ ಆಗುತ್ತದೆ. ಇದು ಚಾಯ್ಸ್ 1 ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಯ್ಸ್ 2 ಹೇಳ್ತೀನಿ. ಈ ಒಂದು ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.